ನಿಜ ಹೌದಲ್ಲ. ಇದನ್ನ ನೋಡಿದಾಗ ಎಲ್ಲ ಹಸಿರು ಸೀರೆ ಉಟ್ಕೊಂಡಿರೋ ಒಂದು ಸುಂದರ ಹುಡುಗಿ ನೋಡಿದ ಹಾಗೆ ಆ ಒಂದು ಪ್ರಕೃತಿ ಕಾಣುತ್ತೆ. ಅದರಲ್ಲೂ ನಿನ್ನೆ ನೀವು ಗಮನಿಸಿದ್ರ ಆ ಮೋಡಗಳೆಲ್ಲ ಸಂಜೆ ಆದ್ಮೇಲೆ ಕತ್ಲ ಆದ್ಮೇಲೆ ಮೋಡಗಳು ಅಲ್ಲಲ್ಲಿ ಸಿಕ್ಕಾಕೊಂಡಿದ್ವಿ. ಅಂದ್ರೆ ನಾವಿರೋದು ವ್ಯಾಲಿ. ಈ ಸಸ್ಯ ಸಂಜೀವಿನಿ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದ್ರೆ ಇದು ನಾವು ಗುಡ್ಡದ ಮೇಲೆ ಇಲ್ಲ, 2 ಗುಡ್ಡದ ಮಧ್ಯದ ವ್ಯಾಲಿ. 2 ಗುಡ್ಡನೂ ಅಲ್ಲ, ಆ್ಯಕ್ಚುಲಿ ನೋಡಕ್ಕೆ 2 ಗುಡ್ಡ ಅಂತ ಅನ್ಸುತ್ತಲ್ಲ, 2 ಅಲ್ಲ ಹೇಳ್ತೀನಿ. ಈಗ ನಾವಿಲ್ಲಿ ಇದೀವಲ್ವಾ, ಆ ಗೇಟಿಂದ ಸ್ಟ್ರೇಟ್ ಆ ಕಡೆ ಎದುರುಗಡೆ ಏನು ಗುಡ್ಡ ಕಾಣುತ್ತೆ, ಆ ಗುಡ್ಡವನ್ನು ಹತ್ತಿ ಇಳಿದ್ರೆ ನಿಮಗೆ ಮೇನ್ ಬೀಚ್ ಇದೆಯಲ್ಲ, ಗೋಕರ್ಣ ಮೇನ್ ಬೀಚ್, ಅಂದರೆ ಗೋಕರ್ಣ ಪೇಟೆಗೆ ಹೋಗೋ ರೋಡ್ ಇದೆಯಲ್ಲ, ನಾವು ಇಲ್ಲಿಂದ ಹತ್ತಿ ಹೋಗೋದು ಒಂದು ಗುಡ್ಡ, ಅದು ಆ್ಯಕ್ಚುಲಿ ಗುಡ್ಡ ಹತ್ತಿ ಇಳಿಯೋದು. ಹಾಗೆ ಒಂಚೂರು ಈ ಕಡೆಯಿಂದ ಗುಡ್ಡ ಹತ್ತಿ ಇಳಿದ್ರೆ ನಮಗೆ ಕುಡ್ಲೆ ಬೀಚ್ ಸಿಗುತ್ತೆ, ಇಲ್ಲಿಂದ 2 ಕಿಲೋಮೀಟ್ರು. ಹಾಗೆ ಒಂದು ಸ್ವಲ್ಪ ಈ ಕಡೆ ಲೆಫ್ಟಲ್ಲಿ ನೀವು ಇನ್ನೊಂದು ಗುಡ್ಡ ಹತ್ತಿ ಇಳಿದ್ರೆ, ಈಗೆಲ್ಲ ರೋಡ್ಗಳಿದ್ದಾವೆ, 3 ಕಿಲೋಮೀಟ್ರಿಗೆ ನಿಮಗೆ ಓಮ್ ಬೀಚ್ ಸಿಗತ್ತೆ. ಅದರ ಪಕ್ಕ ಇಲ್ಲೇ ಒಂದು ಗುಡ್ಡ ಇದೆ, ಈಗ ನಮ್ಮನೆ ಹಿಂದೆ ಏನೋ ಕಾಣ್ತಾ ಇರೋ ಗುಡ್ಡ ನಾವು ಹತ್ತಿ ಇಳಿದ್ರೆ ಹಾಫ್ ಮೂನ್ ಬೀಚ್ ಕಾಣುತ್ತೆ. ಸ್ವಲ್ಪ ಹಿಂದ್ಗಡೆ ಇರುವಂತ ಗುಡ್ಡ ಹತ್ತಿ ಇಳಿದ್ರೆ ಪ್ಯಾರಡೈಸ್ ಬೀಚ್ ಅಂತ ಇದೆ, ಅದು ಸಿಗತ್ತೆ. ಆಮೇಲೆ ಹಿಂದ್ಗಡೆಯಿಂದ ಇನ್ನೊಂದು ಗುಡ್ಡ ಏನಿದೆ ಅದನ್ನ ಹತ್ತಿ ಇಳಿದ್ರೆ ನಾವು ಬೆಲೆಕಾನ್ ಬೀಚಿಗೆ ಹೋಗ್ತೀವಿ. ಹಾಗೆ ಬೆಲೆಕಾನ್ ಬೀಚಿಂದ ಆ ಕಡೆ ತದಡಿ ಬಂದರಿದೆ. ಸೊ ಇದಿಷ್ಟು ಈ ನಿಮ್ಗೇನು ಸುತ್ತಲೂ ಕಾಣಿಸ್ತಿದೆ, ಇದರ ಮಧ್ಯದ ವ್ಯಾಲಿಯಲ್ಲಿ ನಾವಿದ್ದೀವಿ. ಸೊ ಸಂಜೆ ಆಗ್ತಿದ್ದಂಗೆ ಈ ಮಳೆಗಾಲದಲ್ಲಿ ನೀವು ಒಮ್ಮೆ ನೋಡಿ, ಹೊರಗಡೆ ಬಂದು ನೀವು ನೋಡಿದರೆ ಬೆಳಗಿನ ಹೊತ್ತು ಹಾಗೂ ಸಂಜೆ ಹೊತ್ತು ಕೆಲವೊಮ್ಮೆ ಈ ವ್ಯಾಲಿ ಮಧ್ಯದಲ್ಲಿ ಮೋಡಗಳು ಸಿಕ್ಕಾಕೊಳ್ಳುತ್ತೆ. ಅಲ್ಲಲ್ಲಿ ಟ್ರ್ಯಾಪ್ ಆಗಿರೋ ಮೋಡಗಳು ನೋಡಕ್ಕೆ ಹೊಗೆ ಥರ ಅನಿಸುತ್ತೆ. ಅದು ಮೋಡಗಳು ಅಲ್ಲಲ್ಲಿ ಟ್ರ್ಯಾಪ್ ಆಗಿ ನಿಂತಿರುತ್ತೆ, ಒಂದು ಬಿಳಿ ಲೇಯರಲ್ಲಿ ನಿಂತಿರುತ್ತೆ, ಆ ಥರ ನಿಂತಿರುತ್ತೆ. ಇದನ್ನೆಲ್ಲ ನೋಡಿದಾಗ ಎಷ್ಟು ಒಂದು ಮನಸ್ಸಿಗೆ ಖುಷಿ ಸಿಗುತ್ತೆ. ಅದನ್ನು ನಾವು ಅನುಭವಿಸ್ತಾ ಬಂದಾಗ ನಿಮ್ಮ ಇಡೀ ದೇಹದ ಪ್ರತಿಯೊಂದು ಜೀವಕೋಶ ರಿಲ್ಯಾಕ್ಸ್ ಆಗುತ್ತೆ. ಬೇಸಿಕಲಿ ಇದನ್ನು ನಾನು ಡಾಕ್ಟರ್ ಆಗಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾಟ್ ಜಸ್ಟ್ ಟು ಫೀಲ್ ಗುಡ್, ವೆನ್ ಯು ಇನ್ವಾಲ್ವ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಇದೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಏನಾಗುತ್ತೆ, ಒಂದು ಕ್ಷಣ ನಿಮ್ಮ ತಲೆಯಲ್ಲಿ ಆ ರೋಗದ ಬಗ್ಗೆ ಇರುವ ಭಯ, ಏನಾಗತ್ತೋ ಅಂತ ಇರುವ ಭಯ ಮತ್ತು ಆ ಪ್ಯಾಟರ್ನ್ ಏನಿದೆ ಅಲ್ವಾ, ರೋಗವನ್ನು ಉತ್ಪತ್ತಿ ಮಾಡುವ ಪ್ಯಾಟರ್ನ್ ನಿಮ್ಮ ಜೀವಕೋಶಗಳಲ್ಲಿ, ಅದು ಕಟ್ಟಾಗತ್ತೆ. ಇಂಥದ್ರಲ್ಲಿ ನೀವು ತೊಡಗಿಸ್ಕೊಳ್ಬೇಕು, ಇಂಥದ್ರಲ್ಲಿ ನೀವು ಕಳೆದು ಹೋಗಬೇಕು, ಆವಾಗ ಆ ಪ್ಯಾಟರ್ನ್ ಕಟ್ಟಾಗತ್ತೆ. ಆ ಪ್ಯಾಟರ್ನ್ ಕಟ್ಟಾದಾಗ ಮತ್ತೆ ಪುನಃ ಹೊಸ ಪ್ಯಾಟರ್ನ್ ಈ ಥರದ್ದು ಒಳ್ಳೆಯದು ಉತ್ಪತ್ತಿ ಆಗೋಕ್ಕೆ ಶುರುವಾದಾಗ ನಮ್ಮ ದೇಹದ ಜೀವಕೋಶಗಳು ಹೆಲ್ದಿ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗೆ ಹಕ್ಕಿಗಳ ಇನಿದನಿ ಮುದ್ದ ನೀಡುತ್ತಿತ್ತು. ನನ್ನ ಹತ್ರ ಒಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಅದು ಡಿಟೆಕ್ಟ್ ಮಾಡುತ್ತೆ ಯಾವ್ಯಾವ ಹಕ್ಕಿಗಳು ಕೂಗ್ತಾ ಇದ್ದಾವೆ ಅಂತ. ಬಿಕಾಸ್ ನಮಗೆ ಗೊತ್ತಿರೋದಿಲ್ಲ ಅಲ್ವಾ, ತುಂಬ ಚಿಲಿಪಿಲಿ ಶಬ್ದ ಕೇಳುವ. ಅದರಲ್ಲಿ ಅವತ್ತು ನಾನು ನೋಡ್ತಾ ಇದ್ದೆ ಎಷ್ಟೊಂದು ರೇರ್ ಸ್ಪೀಶೀಸ್ಗಳು. ಕೆಲವೊಂದು ಅದು ಹೇಳತ್ತೆ, ಈ ಸ್ಪೀಶಿ ಈ ಏರಿಯಾಕ್ಕೆ ಇದು ಅನ್ಯೂಶುವಲ್, ಇಲ್ಲಿ ರೇರ್ ಅದು, ಬಟ್ ಇವತ್ತು ನಿಮ್ಮ ಫೋನಲ್ಲಿ ಅದು ಕೇಳಿಸ್ತಾ ಇದೆ ಇಲ್ಲಿ ಸುತ್ತಮುತ್ತಲು. ಅಂದರೆ ಎಷ್ಟೊಂದು ಹಕ್ಕಿಗಳು ಇಲ್ಲಿ ಬರುತ್ತೆ. ಆ ಹಕ್ಕಿಗಳ ಚಿಲಿಪಿಲಿ ನೀವು ದಿನ ಕೇಳ್ತಾ ಬಂದರೆ, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ ಕೆಲವೊಂದಿಷ್ಟಂತೂ ರೆಗ್ಯುಲರ್ ಕೂಗೋ ಹಕ್ಕಿಗಳಿದ್ದಾವೆ, ನೀವು ಗಮನಿಸಿರ್ಬೋದು. ಬೆಳಗ್ಗೆ ಆಗ್ತಿದ್ದಂತೆ ಒಂದಿಷ್ಟು ಹಕ್ಕಿಗಳು ನಿಮ್ಮ ಸುತ್ತಮುತ್ತಲಲ್ಲಿರೋದು ಅವು ರೆಗ್ಯುಲರ್ ಕೂಗತ್ತೆ. ರೆಗ್ಯುಲರ್ ಅವು ದಿನ ಇಲ್ಲಿ ಬೆಳಗ್ಗೆ ಬಂದು ಚಿವ್ ಅಂತ ಹೇಳಿ ಹೋಗೋದು. ಮತ್ತೆ ಹಾಗೆ ಸಂಜೆನೂ ಅಷ್ಟೇ, ಸಂಜೆ ಆಗ್ತಿದ್ದ ಹಾಗೆ ಕೂಗೋದು, ಇನ್ನೊಂದಿಷ್ಟು ಧ್ವನಿಗಳು ಕೇಳುತ್ತೆ. ನೀವು ಸರಿಯಾಗಿ ಪ್ರಕೃತಿ ಜೊತೆ ಗಮನ ಕೊಟ್ಟು ಇಲ್ಲಿ ಬದುಕಿದ್ರೆ ನೀವು ಡಿಸ್ಚಾರ್ಜ್ ಆಗೋಗೋಷ್ಟರಲ್ಲಿ ಬರೀ ನೀವು ಆರೋಗ್ಯ ಅಷ್ಟೇ ಅಲ್ಲ, ಪ್ರಕೃತಿ ಜೊತೆ ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ಹೋಗಿರ್ತೀರ. ಎಷ್ಟೊಂದು ಆ ಹಕ್ಕಿ ಪಕ್ಷಿಗಳನ್ನ ನೀವು ಮುಖತಃ ನೋಡದೇ ಇದ್ರು, ಈ ಝೂದಲ್ಲಿ ನೋಡಿದ ಹಾಗೆ ಬೇಲಿ ಒಳಗಡೆ ನಾವು ಅವ್ರನ್ನ ನೋಡದೇ ಇದ್ರೂ ಸಹ ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಮಾಡಿ ಹೋಗ್ಬೋದು. ನಿಮ್ಮ ರೂಮ್ನ ಕಿಟಕಿಯಿಂದ ಕೇಳ್ತಾ ಇರೋ ಶಬ್ದಗಳನ್ನು ನೀವು ಆಲಿಸಿದ್ರೆ ತುಂಬ ಇದೆಲ್ಲ ಮೆಡಿಟೇಷನ್ ಅಂತಂದರೆ ಎಲ್ಲೋ ಗುಹೆ ಒಳಗೆ ಕೂತ್ಕೊಂಡು ಕಣ್ಮುಚ್ಚಿ ಓಂಕಾರ ಹೇಳೋದಷ್ಟೇ ಅಲ್ಲ. ಮೆಡಿಟೇಷನ್ ಅಂತ ಬಂದಾಗ ಪ್ರತಿ ಕ್ಷಣ, ಅದರಲ್ಲಿ ಈಗ ನಾನು 1 ತಾಸು ಮೆಡಿಟೇಷನ್ ಮಾಡಿದೆ, 2 ತಾಸು ಹಾಗಿಲ್ಲ, ಎವ್ರಿ ಸಿಂಗಲ್ ಮಿನಿಟ್ ನೀವು ಬದುಕ್ತಾ ಇರೋದು ಮೆಡಿಟೇಷನ್ ಥರದಲ್ಲಿ ನೀವು ಬದುಕ್ಬೋದು. ನಿಮ್ಮನ್ನು ನೀವು ಪ್ರಕೃತಿ ಜೊತೆ ಇನ್ವಾಲ್ವ್ ಮಾಡೋದನ್ನು ಕಲ್ತ್ಕೊಂಡಾಗ. ಸಸ್ಯರಾಶಿಗಳ ಕಂಡು ಬೆಕ್ಕಸಬರಗಾದೆವು, ನಗುಮುಖದ ಚಿಲುಮೆ ವೈದ್ಯ ದಂಪತಿ ಇರುತ್ತೆ. ಇಲ್ಲಿನ ಸಿಬ್ಬಂದಿಗಳು ಸಹ ಸೌಜನ್ಯದಿಂದ ವರ್ತಿಸುತ್ತಾರೆ. ನಿಜ, ಇದು ನಿಜಕ್ಕೂ ನಮ್ಮ ಬ್ಲೆಸ್ಸಿಂಗ್ ಅಂತಲೇ. ಹೌದು, ನಿಮಗೂ ಹಾಗೆ ಅನಿಸಿರ್ಬೋದಲ್ವ, ಸ್ಟಾಫ್ಗಳೆಲ್ಲ ಎಷ್ಟು ಎಲ್ಲ ಸಮಯದಲ್ಲಿ, ಅದು ಬ್ಲೆಸ್ಸಿಂಗ್ ಅಂತ. ಮತ್ತು ಈ ಕುಟುಂಬದ ರೀತಿನೇ ಹಾಗಿರೋದ್ರಿಂದ ಇಲ್ಲಿ ಬಂದವರೆಲ್ಲ ಹಾಗೇ ಇರ್ತಾರೆ. ಈಗ ನನ್ನ ಅತ್ತೆ ಮಾವ ಇರ್ಬೋದು, ನಮ್ಮ ಮನೆ ಇಡೀ ಕುಟುಂಬ, ನನ್ನ ಅಪ್ಪ ಅಮ್ಮ ನೀವು ನೋಡಿ, ಎಲ್ಲರೂ ಕೂಡ ಅವರೆಲ್ಲರೂ ಅದೇ ರೀತಿಯ ಕಲ್ಚರನ್ನೇ ನಮಗೆ ಕೊಟ್ಟಿದ್ದಾರೆ.
ಆ್ಯಂಡ್ ಅದೇ ನಮ್ಮ ಸಿಬ್ಬಂದಿಗಳಿಗೂ ಪಾಸ್ ಆನ್ ಆಗಿರೋದು. ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಒಂದಿನ ಮಧ್ಯರಾತ್ರಿ 1 ಗಂಟೆ ನಿಮ್ಮ ಪಕ್ಕದ ರೂಮಲ್ಲಿರೋ ಯಾವುದಾದ್ರು ಸಿಬ್ಬಂದಿಗೆ ಕರೆದ್ಬಿಟ್ಟು ಏನೋ ಬೇಕಿತ್ತಂತ ಹೇಳಿ, ಆವಾಗ್ಲೂ ಅವರು ಹೌದಾ ಸರ್, ಆಯಿತು ಸರ್ ತಂದ್ಕೊಡ್ತೀನಿ, ಇದೇ ಟೋನಲ್ಲಿ ಹೇಳ್ತಾರೆ. ಬಿಟ್ಟರೆ ಏನ್ರಿ ನಿಮ್ಮದು ರಾತ್ರಿ ಎಲ್ಲ ಕಾಟ, ಈಗ ನನ್ನ ಡ್ಯೂಟಿ ಟೈಮ್ ಅಲ್ಲ, ನಾನು ಕೊಡಲ್ಲ ಅಂತ ಒಬ್ಬರೂ ಹೇಳಲ್ಲ. ನಾನಂದರೆ ಓಪನ್ ಚಾಲೆಂಜ್ ಹಾಕ್ತೀನಿ. ನಮ್ಮ ಸಿಬ್ಬಂದಿಗಳ ಮೇಲೆ ನಮ್ಗೆ ಅಷ್ಟು ಗೊತ್ತು, ಅಷ್ಟು ನಂಬಿಕೆ. ಯಾಕೆ ಅಂತಂದರೆ ಅವರು ಸೇವಾ ಮನೋಭಾವದಿಂದ ಅಷ್ಟು ಚೆನ್ನಾಗಿ, ನೀವು ಎಷ್ಟು ಗಂಟೆ ಕೇಳಿ, ನೀವು ಬೆಳಗ್ಗೆ 6 ಗಂಟೆಗೆ ಟ್ರೀಟ್ಮೆಂಟಿಗೆ ಬರುವಾಗಲೂ ಅದೇ ನಗುಮುಖ ಇರುತ್ತೆ. ಒಂದೊಂದು ದಿನ ಏನೋ ಟ್ರೀಟ್ಮೆಂಟಿಗೆ ಏನೋ ವ್ಯತ್ಯಾಸ ಆಯಿತು, ಅಥವಾ ಕೆಲವರಿಗೆ ನಾವು ರಾತ್ರಿ ಏನಕ್ಕಾದರೂ ಕರೆದ್ರೂ ಸಹ ಸಹಾಯಕ್ಕೆ ಅದೇ ನಗುಮುಖದಲ್ಲಿ, ಅದೇ ಫ್ರೆಶ್ನೆಸ್ಸಲ್ಲಿ ಬಂದಿರ್ತಾರೆ.